ನಗರದ ಪತ್ರಕರ್ತರ ಭವನದಲ್ಲಿ ಮೇ 30ರಂದು ನಿವೃತ್ತಿಯಾಗುತ್ತಿರುವಂತಹ ಸಾಮಾಜಿಕ ಅರಣ್ಯ ಇಲಾಖೆಯ ಹಿರಿಯ ಸಿಬ್ಬಂದಿ ಮಾನಪ್ಪ ಬೂದಗುಂಪಿ ಅವರಿಗೆ ಪತ್ರಕರ್ತರು ಆತ್ಮೀಯವಾಗಿ ಸನ್ಮಾನಿಸಿದರು. ಸುಮಾರು 38 ವರ್ಷಗಳ ಕಾಲ ಅರಣ್ಯ ಇಲಾಖೆಯಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ ಮಾನಪ್ಪ ಅವರು ತಮ್ಮ ಸೇವಾ ಅವಧಿಯಲ್ಲಿ ಮಾಧ್ಯಮ ಮಿತ್ರರು ನೀಡಿದ ಬೆಂಬಲವನ್ನು ಸ್ಮರಿಸಿ ಕೃತಜ್ಞತೆ ವ್ಯಕ್ತಪಡಿಸಿದರು. ಅರಣ್ಯ ಸಂರಕ್ಷಣೆ ಮತ್ತು ಜನಜಾಗೃತಿಯಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ವಿವಿಧ ಮಾಧ್ಯಮ ಪ್ರತಿನಿಧಿಗಳು ಭಾಗವಹಿಸಿ ಗೌರವಿಸಿದರು. ಕೆಲಸಕ್ಕೆ ಸೇರಿದ್ದೀವಿ ನಂತರ 1988 ಸರ್. ನವೆಂಬರ್ 1 ಸರ್. ಬಸವಣ್ಣಪ್ಪ ಸಾವ್ಕಾರ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಟೈಮ್ನಾಗ ಹಳದ ಕೆಲಸ ನಡೆದಿತ್ತು ಸರ್. ಆ ಟೈಮ್ನಾಗ ಏನಾದಂತಂದ್ರೆ ಹಳದ ಕೆಲಸಕ್ಕೆ ಬರ್ತೀವಿ ಸರ್. 5 ರೂಪಾಯಿ ಕೂಲಿ ಕೊಡ್ತಾರೆ. ನಂತರ ಏನಂತ ಅವ್ರು ಆಯ್ಕೆ ಬಂದ ನಂತರ ಏನಾದಂತಂದ್ರೆ ನೀನು ನೌಕರಿ ಅಷ್ಟು ಹೋಗಂದ್ರು ಸರ್. ಹೌದು ಸರ್. ಅವ್ರು ಲೆಟ್ರ್ ಕೊಟ್ಟರು ಸರ್. ಲೆಟ್ರ್ ಕೊಟ್ಟ ನಂತರ ದಸರತ್ ಸಾಬ್ ಅಂತ ಆರೋಪ ಬರೆದ್ವಿ ಸರ್. ಆ ಲೆಟ್ರ್ನಲ್ಲಿ ಏನಾದ್ರೆ ನಮ್ಗೆ ದಿನಗೂಲಿ ಆರಾಮ ತೊಗೊಂಡು ಸರ್. ದಿನಗೂಲಿಂದ ಏನಾದಂತ ಕೆಲಸ ಮಾಡ್ಕೊಂತ ಹೋಗೋದ್ರಾಗ ಎಂ ಜಿ ಅನ್ನೋರು ಮಾನಪ್ಪನವರು ಅವ್ರು ಏನಾದಂತ ಹೌದು ಸರ್. ಅವರು ಏನಾದಂತಂದ್ರೆ ಮುಖಂಡತ್ವದ ಕೆಲವೊಂದು ಸ್ಟ್ರೈಕ್ಗಳು ಆಗತ್ತೈತಿ ಸರ್. ವಿಜಯೇಂದ್ರ ಸರ್ ಮುಖಂಡತ್ವದಾಗ ಕಾಯಮತಿಗೋಸ್ಕರ ಸರ್, ವೇತನಗೋಸ್ಕರ ಇದು ಮಾಡ್ಕೊಂತ ಬಂದಿವಿ ಸರ್. ಶರ್ಮಜಿ ಅವರು ಮತ್ತು ಮಿಕ್ಕಿಲಿ ಅಂತ ಹೇಳಿದ್ರೆ 2006 ಏನಾದ್ರೆ ಚಂದ್ರಶೇಖರ್ ಹಿರೇಮಠ ಅವರು ಹೋರಾಟ ಮಾಡಿದ್ರು ಸರ್. ಇಲ್ಲ ಸರ್, ಗುಲ್ಬರ್ಗ ಅವ್ರು ಹೋರಾಟದ ಟೈಮ್ನಾಗ ಏನದಂತ ನಮ್ಮ ಉದ್ಯೋಗ ಖಾತೆ ಒಳಗೆ ಸರ್. ಆ ಹೋರಾಟದಾಗ ಏನದ ನಮ್ಗೆ 151 ದಿವಸ ಅಂತ ಏನದ ಜಯ ಸಿಕ್ತಾರೆ. ಆ ಜಯ ಸಿಗ್ಬೇಕಂತಂದ್ರೆ ಮಾಧ್ಯಮದವ್ರಿಂದ ನಮ್ಗೆ ಜಯ ಸಿಕ್ತು ಸರ್. ಕನಿಷ್ಠ ವೇತನ ಆಯ್ತು ಸರ್. 600-700 ಕೊಡ್ತೀರಿ ಸರ್ ಸಂಬಳ. 3600 ಆಯ್ತು ಸರ್. ಆ ಟೈಮ್ನಾಗ ನಾ ಏನದಂತಾರೆ ಒಂದು ಗೌರವ ಇದು ಮಾಡ್ಕೋಬೇಕಪ್ಪ ಅಂತ ಶತಪ್ರಯತ್ನ ಮಾಡ್ತಾರೆ. 2014 ರಾಜ್ಯ ಆಯ್ತು ಸರ್. ಆ ಟೈಮ್ನಾಗ ಮಾಡ್ಕೋಬೇಕಂತ ಈಗ ಏನಂತಾರೆ 2012 ಅಧಿಸೂಚನೆ ಆಯ್ತು ಸರ್. ಅದ್ರಾಗ 13 ನಮ್ಗೆ ಪೆನ್ಷನ್ ಇಲ್ಲ ಸರ್. 12 ವರ್ಷ ಸಿಕ್ತು. ಪೆನ್ಷನ್ ಇಲ್ಲ ಸರ್. 75% ಏನದಂತ CM ಸಾಹೇಬರು ಆರ್ಡರ್ ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬ್ರು. ಮತ್ತು ಹಿಂದೆಡಕ್ಕೆ 5% ಏನದಂತ ಯುರೋಪ್ ಸರ್ ಆರ್ಡರ್ ಮಾಡಿದ್ದಾರೆ. 90% ಮೇಲೆ ನಡೆದ ಸರ್. ಅದಾದ ನಂತರ ಕೋರ್ಟಿಗೆ ಹೋಗಿವಿ ಸರ್. ಅದು ಆರ್ಡರ್ ಆಗಿದೆ ಸರ್. ಆದರೆ ಏನಾದ್ರು ಗ್ರಾಚ್ಯುಟಿ CF ಏನು ಕಟ್ಟಿಲ್ಲ ಗ್ರಾಚ್ಯುಟಿ ಬರ್ತದೆ. ಅದೊಂದು ಬರ್ತದೆ ಸರ್. ಮತ್ತು ಸರ್ಕಾರಿ ನೌಕರಿ ಕೊಟ್ಟಂತ ಏನಾದ್ರು ವೇತನ ಕೊಡಬೇಕಂತ ಹೈಕೋರ್ಟ್ ಆಗಿದೆ ಸರ್. ಆದ ನಂತರ KIT ಆಗಿದೆ ಸರ್. ಮೇಲ್ಮನಿ ಹೋದ್ರಿ ಹೋದ ನಂತರ ಮತ್ತೆ ಅದು ಕೋರ್ಟ್ ಏನಾದ್ರು ಅಂತಂದ್ರೆ ಮೇಲ್ಮನಿ ವಜಾ ಮಾಡಿ ಆರ್ಡರ್ ಮಾಡಿದ್ರು. ಸರ್ಕಾರ ಮೇಲ್ಮನಿ ವಜಾ ಆಯ್ತು. ವಜಾ ಆಗಿದೆ ಸರ್. ವಜಾ ಆಗಿ ಆರ್ಡರ್ ಮಾಡಿದ್ರು ಸರ್. ಬೆಂಗಳೂರಿಗೆ 15ನೇ ತಾರೀಕು ಲೆಟ್ರ್ ಬಂದರು ಸರ್. ಬರೋದು ನಮಗೆ ಏನು ಕೊಡ್ತಾರೋ ಅಥವಾ ಮತ್ತೆ ಮ್ಯಾಲೆ ಹೋಗ್ತಾರೆ ಸರ್. ಅದು ನಮ್ಗೆ ಸುಪ್ರೀಂ ಕೋರ್ಟ್ ಯಾವ ನಿಮ್ಮ ಅಪ್ಲೈ ಆಗ್ತದೆ ಸರ್. ಅದು ಏನೇನು ಸಿಗ್ಬೇಕು ನಮಗೆ ಬೆನಿಫಿಟ್ ಅಂತಂದ್ರೆ ಮಾಧ್ಯಮದವ್ರಿಂದನೇ ನಮ್ಗೆ ಅನ್ನ ಸಿಗ್ಬೇಕು ಸರ್. ಇಡೀ ಕರ್ನಾಟಕ ಮತ್ತು ಇನ್ನೊಬ್ರು ಯಾರು ಅನ್ನ ಕೊಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ನನ್ನ ಬ್ಲಡ್ ಚೆಕ್ ಮಾಡಿದ್ರು ಮಾಧ್ಯಮ ಅಂತಂತಾನೆ ಬರ್ಬೇಕು. ಅದು ಊಟ ಮಾಡೋಕ್ಕಾದ್ರೆ ಮಾಧ್ಯಮದವ್ರು ನೆನೆಸಿ ನಾವು ಊಟ ಮಾಡ್ತೀನಿ ರೀ. ನನ್ನ ಅಣ್ಣ ತಮ್ಮರು ಏನಾದ್ರು ಊಟ ನೆನೆಸಿ ಊಟ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. 151 ದಿವಸ ಏನಾದ ಅಂತಂದ್ರೆ ಹೋರಾಟ ಮಾಡಿದ್ರೆ ಮಾಧ್ಯಮದವ್ರು ಅನ್ನ ಅಂತಂದ್ರೆ ಆಪಾತ ಟೈಮ್ ಈ ಹೋರಾಟ ಎಲ್ಲಿ ಅದು? ಗುಲ್ಬರ್ಗ ಸರ್. ಫಸ್ಟ್ ಟೈಮ್ ಮಾಡೋಣ ಕೇಳಿ ಭಾಳ ಗಾಬರಿ